ಹಾಯ್ ಫ್ರೆಂಡ್ಸ್, ನಾನು ನಮ್ಮಮ್ಮ ಚಿಕ್ಕವರಿದ್ದಾಗ ಉದ್ದಿನಕಾಳು ಚಟ್ನಿಯನ್ನು ಮಾಡ್ತಾಯಿದ್ರು. ಇದು ರೊಟ್ಟಿ ಮತ್ತು ಹಾಗೆ ಚಪಾತಿ ಜೊತೆನೂ ತಿಂತಾಯಿದ್ವಿ. ಏನು ತರಕಾರಿ ಇಲ್ಲ ಅಂದ ಸಮಯದಲ್ಲಿ ಈ ಚಟ್ನಿ ಮಾಡ್ಬೋದು. ಹಾಗೆ ಮೊದಲು ಉದ್ದಿನಕಾಳನ್ನು ಹುರ್ಕೊಂಬಿಟ್ಟು ಅದನ್ನು ತೊಳೆದ್ಬಿಟ್ಟು ಒಂದು ಜಾರಿಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಹಸಿ ಕೊಬ್ಬರಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಒಣ ಕೊಬ್ಬರಿ ಆದರೂ ಹಾಕ್ಕೋಬೋದು, ಇಲ್ಲ ನಾನು ಹಸಿ ಕೊಬ್ಬರಿಯನ್ನು ಹಾಕ್ಕೋತಾ ಇದ್ದೀನಿ. ಈಗ ಅದಕ್ಕೆ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ, ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅದಕ್ಕೆ ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ, ಹಾಗೆ ಮತ್ತು ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಮೊಸರು ಅಥವಾ ತುಪ್ಪದ ಜೊತೆ, ರೊಟ್ಟಿ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ತುಂಬ ಸಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಬಿದರೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೆ ಇದೇ ಫಸ್ಟ್ ನಾನು ಈ ಚಟ್ನಿಯನ್ನು ಹಾಕ್ಕೊಡ್ತಾ ಇರೋದು. ಉದ್ದಿನಕಾಳು ಎಲ್ತಿಗೆ ತುಂಬ ಒಳ್ಳೆಯದಲ್ವಾ. ಉದ್ದಿನಕಾಳು ಚಟ್ನಿ ಮಾಡ್ತಾರೆ ಅಂತ ಇವಾಗಿನ ಕಾಲದಲ್ಲಿ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್, ಬಟ್ ಇದು ತುಂಬ ಚೆನ್ನಾಗಿರುತ್ತೆ. ನಾನು ಚಿಕ್ಕವಳಿದ್ದಾಗ ತುಂಬ ಮಾಡ್ತಾಯಿದ್ರು ನಮ್ಮಮ್ಮ. ನಾನು ಒಂದು ಸಲ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಈ ಚಟ್ನಿ ನಿಮಗೆ ಯಾರಿಗಾರು ಮಾಡೋಕ್ಕೆ ಬರುತ್ತಾ ಅಥವಾ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.